ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಈ ದಿನ ಕುಜದೋಷ ಜಾತಕದಲ್ಲಿ ಕಂಡುಹಿಡಿಯುವುದು ಹೇಗೆ, ಅದರ ಲಕ್ಷಣಗಳು, ಅದರಿಂದ ಕುಜದೋಷವಿರುವ ಯಾವ ಯಾವ ಮನುಷ್ಯ ಯಾವ ಯಾವ ಕಷ್ಟವನ್ನು ಅನುಭವಿಸುತ್ತಾನೆ, ಈ ಕುಜದೋಷಕ್ಕೆ ಪರಿಹಾರ ಮಾರ್ಗವನ್ನು ಯಾವ ಯಾವ ಉಪಾಯಗಳನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಯಾವುದೇ ದೋಷಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪರಿಹಾರ ಸೂಚಿತವಾಗಿದ್ದು ಅದನ್ನು ಕ್ರಮಬದ್ಧತೆಯಲ್ಲಿ ಆಚರಣೆ ಮಾಡುವುದರಿಂದ ಪರಿಹಾರ ಲಭ್ಯವಾಗುವುದು. ಯಾವುದೇ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಸ್ಥಾನದಲ್ಲಿ ಕುಜ ಅಂದರೆ ಮಂಗಳ ಗ್ರಹ ಇರುವುದನ್ನು ಕುಜದೋಷ ಎನ್ನುವರು. ಭೂಮಿ ತಾಯಿಗೆ ಹುಟ್ಟಿದ ಕೃತಿಕೆ ಎಂಬ 6 ನಕ್ಷತ್ರಗಳು ತಾಯಿಯಾಗಿ ಹಾಲನ್ನು ಉಣಿಸಬೇಕಾದರೆ 6 ತಲೆಯಿಂದ ಹಾಲನ್ನು ಕುಡಿದ ಷಣ್ಮುಖ ದೇವಸೇನಾನಿ ಈ ಬಾಲಸುಬ್ರಹ್ಮಣ್ಯನೇ ಈ ಕುಜದೋಷಕ್ಕೆ ಅಧಿಪತಿ ಆಗಿರುತ್ತಾನೆ. ಈತನನ್ನು ಅಂಗಾರಕ, ಮಂಗಳ, ಶಕ್ತಿ, ಶೂಲಧಾರಿ, ಮೇಷವಾಹನ, ಶಕಾಯುಧ, ಮುರುಘ, ಶರವಣ ಎಂದು ಕರೆಯುವರು. ಕುಜದೋಷದಿಂದ ಯಾವ ಯಾವ ಸಮಸ್ಯೆ ಸಾಮಾನ್ಯವಾಗಿ ಬರುವುದು, ಮನುಷ್ಯನಲ್ಲಿ ಯಾವ ಯಾವ ಲಕ್ಷಣಗಳು ಕಾಣುವುದು ಎಂಬುದನ್ನು ನೋಡೋಣ. ಮದುವೆ ವಿಚಾರದಲ್ಲಿ ನೋಡುವುದಾದರೆ, ನೋಡಿದವರ ವಧು ನೋಡಿಕೊಂಡು ಒಪ್ಪಿಕೊಂಡು ವಿವಾಹವಾಗುವ ವೇಳೆ ಮದುವೆ ಮುರಿದು ಬೀಳುವುದು, ಎಂಗೇಜ್ಮೆಂಟ್ ಮಾಡಿಕೊಂಡು ನಂತರ ಮದುವೆಯನ್ನು ವಿನಾಕಾರಣ ನಿರಾಕರಿಸುವುದು, ಮದುವೆಯ ದಿನಾಂಕ ಮುಂದೂಡುವುದು, ಮದುವೆಯ ದಿನಾಂಕದ ಮುಂಚೆ ಗಂಡು ಹೆಣ್ಣು ಆಕಸ್ಮಿಕವಾಗಿ ಮದುವೆಯನ್ನು ಮುರಿದುಕೊಳ್ಳುವುದು, ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಕೋಮಾ ಆಸ್ಪತ್ರೆ ಸೇರುವುದು, ಮದುವೆಯಾಗಿ ಅತಿ ಕಡಿಮೆ ಸಮಯದಲ್ಲಿ ಡೈವರ್ಸ್ ಕೊಡುವುದು, ಗಂಡ ಹೆಂಡತಿಯಲ್ಲಿ ಸಮಾನ ಒಡೆದಾಟ, ಮೊದಲನೇ ಮದುವೆ ಮಾಡಿಕೊಂಡು ಅದನ್ನು ಮುಚ್ಚಿಟ್ಟು ನಂತರ ಮದುವೆಗೆ ಮಾಡಿಕೊಳ್ಳುವುದು, ನನಗಿಂತ ಅಧಿಕ ವಯಸ್ಸಿನ ವ್ಯತ್ಯಾಸದಲ್ಲಿ ಮದುವೆಯಾಗುವುದು, ಇಷ್ಟವಿಲ್ಲದ ಮದುವೆ ಅವರ ಬಲವಂತಕ್ಕೆ ಆಗಿ ಚಡಪಡಿಕೆ, ಮತಾಂತರ ಮದುವೆಯಲ್ಲಿ ಕಾರಣವಿಲ್ಲದೆ ಜಗಳವಾಡಿ ಮದುವೆ ಮುರಿದು ಬೀಳುವುದು, ಹೆಚ್ಚು ಕೋಪ, ಕೆಟ್ಟದಾಗಿ ಬೈಯುವುದು, ಪ್ರತಿ ವಿಷಯಕ್ಕೂ ತಮ್ಮ ತಲೆಯನ್ನು ಚಚ್ಚಿಕೊಳ್ಳುವುದು, ತಮ್ಮ ಕೈಯಿಂದ ತಾವೇ ಮುಖಕ್ಕೆ ಹೊಡೆದುಕೊಳ್ಳುವುದು, ಜೋರು ಧ್ವನಿಯಲ್ಲಿ ಕೂಗುವುದು, ಜನ ನೋಡಿ ಹೆದರುವುದು, ಅತಿ ಮೂಢನಂಬಿಕೆ, ಇಲ್ಲದ ಸಮಸ್ಯೆಯನ್ನು ಇದೆ ಎಂದು ಯೋಚಿಸುವುದು, ತಲೆನೋವು, ಅತಿ ವ್ಯಾಯಾಮ ಮಾಡಿ ಬೀಳುವುದು, ಅಪಾಯಕಾರಿ ವಸ್ತುಗಳನ್ನು ಹಿಡಿದುಕೊಳ್ಳುವುದು, ರಕ್ತ ನೋಡಿ ಹೆದರುವುದು, ಹಗಲು ರಾತ್ರಿ ಒಂದೇ ಸಮನೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದು, ಅತಿ ಹೆಚ್ಚು ಸಾಲ, ವಾಹನ ಮನೆ ಮೇಲೆ ಸಾಲ, ಕೆಲಸದಿಂದ ಕೆಲಸಕ್ಕೆ ಅಲೆದಾಡುವುದು, ಇದ್ದಕ್ಕಿದ್ದ ಹಾಗೆ ಕೆಲಸವನ್ನು ಬಿಡುವುದು, ಇಂಟರ್ವ್ಯೂ ನಪಾಸಾಗುವುದು, ತಕ್ಷಣ ಕೆಲಸ ಬಿಡುವುದು, ಬೆಂಕಿಯ ಮುಂದೆ ಕೆಲಸ ಮಾಡುವುದು, ಗಂಡ ಹೆಂಡತಿಯಲ್ಲಿ ಒಮ್ಮತ ಇಲ್ಲದೆ ಇರುವುದು, ವಾಹನ ಓಡಿಸಬೇಕಾದರೆ ಕಿರಿಚಿ ಅರಿಚಿ ಮಾತನಾಡುತ್ತಾ ಹೋಗುವುದು ಕುಜದೋಷದ ಸಾಮಾನ್ಯ ಲಕ್ಷಣಗಳು ಆಗಿವೆ. ಇದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರವನ್ನು ಸೂಚಿಸಲಾಗಿದೆ. ಸ್ತ್ರೀಯರು ಯಾವುದೇ ರಾಶಿ ನಕ್ಷತ್ರವಿರಲಿ ಹವಳವನ್ನು ಧರಿಸುವುದರಿಂದ ಕುಜದೋಷ ಕ್ರಮೇಣ ನಿವಾರಣೆಯಾಗುತ್ತದೆ. ಕೆಂಪು ಕಣಿಗಲೆ ಹೂವನ್ನು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ವಿಭೂತಿ ಅಷ್ಟೋತ್ತರವನ್ನು ಮಾಡಿಸಿ ನೀಡುವುದರಿಂದ ಕುಜದೋಷವು ಕಮ್ಮಿಯಾಗುವುದು. 1 kg ತೊಗರಿ ಬೇಳೆಯನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ನೀಡುವುದು. ಕುಜದೋಷವಿರುವವರು ಮದುವೆಯಾದ ಮೇಲೆ ಮಂಗಳ ಗೌರಿ ವ್ರತವನ್ನು ಸತತ 5 ವರ್ಷ ಮಾಡುವುದು. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ, ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪದೇ ಪದೇ ಪೂಜೆಯನ್ನು ಮಾಡಿಸುವುದು ಅಥವಾ 108 ಸಲ ಮಾಡುವುದು. ಪ್ರತಿ ಮಂಗಳವಾರ ಉಪವಾಸ ಮಾಡಿ ರಾತ್ರಿಯ ವೇಳೆ ತೊಗರಿ ಬೇಳೆಯಿಂದ ಮಾಡಿದ ಅಡುಗೆಯನ್ನು ಸೇವಿಸುವುದು ಹಾಗೂ ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯನ ನಾಮ, ಸುಬ್ರಹ್ಮಣ್ಯನ ಭಜನೆ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.